ನರೇಂದ್ರ ಮೋದಿ ಸಂಪುಟ ಸೇರುವಂತ ಜಗದೀಶ್ ಶೆಟ್ಟರ್ ಕನಸು ಭಗ್ನ ಆಗ್ಬಿಟ್ಟಿದೆ. ಕೇಂದ್ರ ಸಂಪುಟದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಸಿಗಲಿಲ್ಲ ಸ್ಥಾನ. ಬೆಳಗಾವಿಯಿಂದ ಹೊಸ ರಾಜಕೀಯ ಇನ್ನಿಂಗ್ಸ್ ಆರಂಭಿಸಿದ್ದಾರೆ ಶೆಟ್ಟರ್. ಬಹಳಷ್ಟು ಕನಸನ್ನ ಇಟ್ಕೊಂಡಿದ್ರು, ಸಚಿವ ಆಗ್ತೀನಿ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು, ಬಟ್ ಅದು ಆಗಿಲ್ಲ. ಸಹಜವಾಗಿಯೇ ಇದು ಬೇಸರವನ್ನ ತರಿಸಿದೆ. ಈ ಹಿಂದೆ ಬೆಳಗಾವಿಯಿಂದ ಗೆದ್ದಿದ್ದ ದಿವಂಗತ ಸುರೇಶ್ ಅಂಗಡಿಗೆ ಮಂತ್ರಿ ಸ್ಥಾನ ಸಿಕ್ಕಿತ್ತು. ವಾಜಪೇಯಿ ಸರ್ಕಾರದಲ್ಲಿ ದಿವಂಗತ ಬಾಬಾಗೌಡ ಪಾಟೀಲ್ ಅವ್ರಿಗೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿತ್ತು. ಹಾಗಾಗಿ ಇವರಿಗೂ ಸಿಗುತ್ತೆ. ಹಿರಿಯರಿದ್ದಾರೆ, ಅನುಭವಿ ಇದ್ದಾರೆ, ಅದಲ್ಲದೇನೆ ಜಾತಿವಾರು ಸಮುದಾಯವಾರು ಕೂಡ ಇವರಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ ಅಂತ ಭಾವಿಸಲಾಗಿತ್ತು, ಬಟ್ ಸಿಕ್ಕಿಲ್ಲ. ಮಾಜಿ ಸಿಎಂ ಶೆಟ್ಟರ್ಗೆ ಮಂತ್ರಿ ಆಗುವಂತ ಆಸೆ ಆಕಾಂಕ್ಷೆ ಏನಿತ್ತು ಅದು ಆಗಿಲ್ಲ. ಇದು ಸಹಜವಾಗಿ ಬೆಳಗಾವಿ ಜನತೆಯ ನಿರೀಕ್ಷೆಯನ್ನು ಕೂಡ ಹುಸಿ ಮಾಡಿದೆ. ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು ಜಗದೀಶ್ ಶೆಟ್ಟರ್ ಕೂಡ. ಈ ಬಾರಿ ಅವರು ಅಗ್ನಿ ಪರೀಕ್ಷೆನ ಎದುರಿಸಿದ್ರು. ಯಾಕಂದ್ರೆ ಒಂದು ಪಕ್ಷ ಬಿಟ್ಟು ವಾಪಸ್ ಕಾಂಗ್ರೆಸ್ಸಿಗೆ ಬಂದ್ರು, ಮತ್ತೆ ವಾಪಸ್ ಬಿಜೆಪಿಗೆ ಹೋದ್ರು. ಅಲ್ಲಿ ಟಿಕೆಟ್ ಸಿಗುತ್ತೆ, ತಮ್ಮ ಕ್ಷೇತ್ರದಲ್ಲಿ ಟಿಕೆಟ್ ಸಿಗೋದಿಲ್ಲ, ಬೇರೆ ಕ್ಷೇತ್ರದಲ್ಲಿ ಟಿಕೆಟ್ ಸಿಗುತ್ತೆ. ಹೊರಗಿನಿಂದ ಬಂದವರು ಗೋ ಬ್ಯಾಕ್ ಅನ್ನುವಂಥದ್ದನ್ನು ಮೊದಲಿಗೆ ಹೇಳಲಾಗತ್ತೆ. ಹೊಂದಾಣಿಕೆ ಆಗೋದಿಲ್ಲ, ಯಾರು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಲಾಗತ್ತೆ. ಆದರೂ ಕೂಡ ಗೆದ್ದು ಬಂದರು. ಇಷ್ಟೆಲ್ಲ ಆಗಿದ್ರೂ ಕೂಡ ಅವರು ಅಂದ್ಕೊಂಡಿದ್ದು ಮಾತ್ರ ಆಗಿಲ್ಲ. ಸಚಿವ ಸ್ಥಾನ ಸಿಗುತ್ತೆ, ಅನುಭವಿ ಇದ್ದೀನಿ, ಹಿರಿಯ ಇದ್ದೀನಿ, ಲಿಂಗಾಯತ ಕೋಟದಡಿ ಸಿಗುತ್ತೆ, ಈ ಭರವಸೆಗಳನ್ನು ಏನು ಇಟ್ಕೊಂಡಿದ್ರು ಅದು ಉಲ್ಟಾ ಆಗಿದೆ. ಅದು ಸಹಜವಾಗಿ ಅವರ ಕನಸು ಭಗ್ನ ಆದಂತಾಗಿದೆ. ಇನ್ನು ಬೆಳಗಾವಿಯ ಜನತೆ ಕೂಡ ಒಂದು ನಿರೀಕ್ಷೆನ ಇಟ್ಕೊಂಡಿದ್ರು. ನಮ್ಮ ಕ್ಷೇತ್ರದಿಂದ ಗೆದ್ದವರಿಗೆ ಮಂತ್ರಿ ಸ್ಥಾನ ಫಿಕ್ಸ್, ನಾವು ಆರಾಮಾಗಿ ಕೆಲಸ ಮಾಡ್ಕೋಬಹುದು, ಮಾಡಿಸ್ಕೊಳ್ಬಹುದು, ಅಭಿವೃದ್ಧಿ ಕಾರ್ಯಗಳಾಗತ್ತೆ, ಹಾಗಾಗಿ ಜಗದೀಶ್ ಶೆಟ್ಟರ್ ಅವರನ್ನು ಗೆಲ್ಲಿಸಬೇಕು ಅಂತ. ಆದರೆ ಆ ನಿರೀಕ್ಷೆ ಕೂಡ ಹುಸಿಯಾಗಿದೆ. ಶೆಟ್ಟರ್ ಅವರಿಗೆ ಸ್ಥಾನ ಸಿಕ್ಕಿಲ್ಲ.